ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಕಂಪ್ಯೂಟರ್ ಕುರಿತು ಕೆಲವು ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ಜಾಯ್ಸ್ಟಿಕ್ ಇದು ಒಂದು ಡ್ಯಾಶ್ ಸಾಧನವಾಗಿದೆ ಅಂತ. ಇದು ಒಂದು ಗೇಮಿಂಗ್ ಸಾಧನವಾಗಿದೆ, ಇದನ್ನು ಆಟ ಆಡಲು ಬಳಸ್ತಾರೆ. 2, OMR ಎಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ. ಮೊನೋಕ್ರೋಮ್ ಮಾನಿಟರ್ ಎಂದರೆ ಕಪ್ಪು ಮತ್ತು ಬಿಳಿ ಮಾನಿಟರ್ ಅಂತ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾನಿಟರ್ ಅಂತ. MP3 ಫೈಲ್ಗಳು ಡ್ಯಾಶ್ ಫೈಲುಗಳಾಗಿವೆ. MP3 ಫೈಲ್ಗಳು ಆಡಿಯೋ ಫೈಲುಗಳಾಗಿವೆ. ಮೈ ಕಂಪ್ಯೂಟರ್ ಕಿಟಕಿಯಲ್ಲಿ ವಿಂಡೋಸ್ನಲ್ಲಿ ಡ್ಯಾಶ್ ಪ್ರತಿಮೆಯು ಇರುವುದಿಲ್ಲ. ಆಪ್ಷನ್ ಡಿ, ಪೆನ್ ಡ್ರೈವ್ ಇರುವುದಿಲ್ಲ. ಗಣಕಯಂತ್ರವು ಸಾಮಾನ್ಯವಾಗಿ ಡ್ಯಾಶ್ ಸಂಸ್ಕರಣ ಮಾಡುವುದು. ಆಪ್ಷನ್ ಸಿ, ದತ್ತಾಂಶಗಳನ್ನು ಅಥವಾ ಡೇಟಾವನ್ನು ಸಂಸ್ಕರಣ ಮಾಡುವುದು. CPU ಎಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. CPU. MU ಡ್ಯಾಶ್ದ ಭಾಗವಾಗಿದೆ. MU CPUನ ಒಂದು ಭಾಗವಾಗಿದೆ. EDP ಎಂದರೆ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಅಂತ. ನಿರ್ಗತ ಸಾಧನಗಳ ಮೂಲಕ ಪ್ರಾಪ್ತಿಯಾಗುವ ಉತ್ಪನ್ನಗಳನ್ನು ಡ್ಯಾಶ್ ಎನ್ನುತ್ತಾರೆ. ಸಿ, ಮಾಹಿತಿ ಉತ್ಪನ್ನಗಳು ಎನ್ನುತ್ತಾರೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಥವಾದ ಗಣಕಯಂತ್ರವಾಗಿದೆ ಅಂತ ಕೇಳಿದರೆ ಆಪ್ಷನ್ ಬಿ, ಸೂಪರ್ ಕಂಪ್ಯೂಟರು ಅತ್ಯಂತ ಸಮರ್ಪಕವಾದ ಗಣಕಯಂತ್ರವಾಗಿದೆ. ಸಾಮಾನ್ಯವಾಗಿ ಉಪಯೋಗಿಸಲ್ಪಡುವ ಮಾಹಿತಿ ಸ್ವೀಕಾರ ಘಟಕ ಇದಾಗಿದೆ ಅಂತ. ಮಾಹಿತಿ ಸ್ವೀಕಾರ ಅಂದರೆ ಇನ್ಪುಟ್ ಕೀಲಿಮಣೆಯಾಗಿದೆ. ಕೀಬೋರ್ಡ್. ಎಲ್ಲ ಗಣಕಯಂತ್ರಗಳ ಸಂಸ್ಕರಣಾ ಘಟಕವು ಡ್ಯಾಶ್ ಅನ್ನು ಹೊಂದಿರಲೇಬೇಕು. ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಪ್ರಾಥಮಿಕ ಸಂಗ್ರಹಣಾ ಘಟಕ, ALU ನಿಯಂತ್ರಣ ಘಟಕ, CU ಕಂಟ್ರೋಲ್ ಯೂನಿಟ್ ಅಂತ. ಇವೆಲ್ಲಗಳನ್ನು ಗಣಕಯಂತ್ರ ಸಂಸ್ಕರಣಾ ಘಟಕವು ಹೊಂದಿರಲೇಬೇಕು. ಪ್ರಥಮ ತಲೆಮಾರಿನ ಗಣಕಯಂತ್ರದ ತಂತ್ರಾಂಶ ಡ್ಯಾಶ್ ಮಾದರಿಯದೆಂದು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವಾಲ್ವ್ಸ್. ನಿಯಂತ್ರಣ ಘಟಕವನ್ನು ಡಿಜಿಟಲ್ ಕಂಪ್ಯೂಟರ್ನ ಡ್ಯಾಶ್ ಎನ್ನುತ್ತಾರೆ. ಸರಿಯುತ್ತರ ಕೇಂದ್ರೀಯ ನರ ವ್ಯವಸ್ಥೆ ಅಂತ ಕರೀತಾರೆ. ಇವುಗಳಲ್ಲಿ ಯಾವುದು ದತ್ತಾಂಶ ಸಂಸ್ಕರಣೆಯ ಉತ್ಪನ್ನವಾಗಿದೆ? ಆಪ್ಷನ್ಸ್ ಎ, ಮಾಹಿತಿ. ಮೊಟ್ಟ ಮೊದಲ ಯಾಂತ್ರಿಕ ಕೂಡಿಸುವ ಲೆಕ್ಕ ಮಾಡುವ ಸಾಧನವನ್ನು ಶೋಧಿಸಿದವರು ಯಾರು? ಆಪ್ಷನ್ ಎ, ಬ್ಲಾಕ್ ಪಾಸ್ಕಲ್ ಅಂತ. ಇವುಗಳಲ್ಲಿ ಯಾವುದು ಗಣಕಯಂತ್ರದ ಅಂತರ್ಗತ ಸಂಗ್ರಹಣೆಯಾಗಿದೆ? ಆಪ್ಷನ್ ಬಿ, ಕೇಶ್ ಮೆಮರಿ ಅಂತ. ನೆಕ್ಸ್ಟ್ ಬಂದು ಈ ಕೆಳಗಿನವುಗಳಲ್ಲಿ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವಂಥ ಸ್ಮರಣೆ ಯಾವುದು? ಆಪ್ಷನ್ ಬಿ, ಸೆಮಿಕಂಡಕ್ಟರ್ ಸ್ಮರಣೆ. ಗಣಕಯಂತ್ರವು ಇದಿಲ್ಲದೆ ಕಾರ್ಯನಿರ್ವಹಿಸುವುದಿಲ್ಲ. ಪ್ರೋಗ್ರಾಂ ಇಲ್ಲದೆ ಕಾರ್ಯನಿರ್ವಹಿಸುವುದಿಲ್ಲ. ಗಣಕಯಂತ್ರವು ಇವುಗಳಿಂದ ಕೂಡಿದೆ. ಆಪ್ಷನ್ ಬಿ, ಸರ್ಕ್ಯೂಟ್ಗಳಿಂದ ಕೂಡಿದೆ. ಇವುಗಳಲ್ಲಿ ಯಾವುದು ಆವಿಯಾಗದ ನಾನ್ ವೊಲೈಟಲ್ ಸ್ಮರಣೆಯಾಗಿದೆ ಅಂತ ಕೇಳಿದರೆ ರೋಮ್, ರೀಡ್ ಓನ್ಲಿ ಮೆಮರಿ. ರೋಮ್ ಅಂದರೆ ಬಾಹ್ಯ ಸಂಗ್ರಹದ ಮಾಧ್ಯಮಗಳಿಗೆ ಉದಾಹರಣೆ ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್ ಎಲ್ಲವೂ ಕೂಡ ಬಾಹ್ಯ ಸಂಗ್ರಹದ ಮಾಧ್ಯಮಗಳಿಗೆ ಉದಾಹರಣೆಗಳಾಗಿವೆ. ನಾವು ಆಗಾಗ ಉಪಯೋಗಿಸುವ ಮಾಹಿತಿಗಳು ಸಂಗ್ರಹವಾಗುವುದು ಡ್ಯಾಶ್ ಮೆಮರಿಯಲ್ಲಿ. ಇವು ಕ್ಯಾಶ್ ಮೆಮರಿಯಲ್ಲಿ ಸಂಗ್ರಹವಾಗುತ್ತವೆ. ಫ್ಲಾಪಿ ಡಿಸ್ಕ್ನಲ್ಲಿರುವ ಫ್ಲಾಪಿ ಡಿಸ್ಕನ್ನು ಮಾಡಲು ಬಳಸುವ ವಿಶೇಷ ರೀತಿಯ ಪ್ಲಾಸ್ಟಿಕ್ ಅಂತ ಕೇಳಿದರೆ ಸರಿಯಾದ ಉತ್ತರ ಮೈಲಾರ್ ಅಂತ. ಫ್ಲಾಪಿ ಡಿಸ್ಕ್ನ ಹಿಂಭಾಗದಲ್ಲಿರುವ ವೃತ್ತಾಕಾರದ ರಂಧ್ರವನ್ನು ಹೀಗೆನ್ನುವರು? ಆಪ್ಷನ್ ಬಿ, ಸ್ವಿಂಡರ್ ಹೋಲ್ ಅಂತ ಕರೀತಾರೆ. ಫ್ಲಾಪಿ ಡಿಸ್ಕನ್ನು ಉಪಯೋಗಿಸಲು ಬಳಸುವ ಬಾಹ್ಯ
ಸಂಗ್ರಹ ಸಲಕರಣೆ. ಆಪ್ಷನ್ ಬಿ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತ. ಹಾರ್ಡ್ ಡಿಸ್ಕನ್ನು ಉಪಯೋಗಿಸಲು ಬಳಸುವ ಬಾಹ್ಯ ಸಂಗ್ರಹ ಸಲಕರಣೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ. ರೀಸೈಕಲ್ ಬಿನ್ ಅನ್ನು ಸಂಪೂರ್ಣವಾಗಿ ಬಂದು ಮಾಡಲು ಈ ಆಯ್ಕೆಯನ್ನು ಬಳಸಬಹುದು. ಆಪ್ಷನ್ ಎ ಎಂಟಿ ರೀಸೈಕಲ್ ಬಿನ್ ಅನ್ನು ಬಳಸಬಹುದು. ಪಠ್ಯ ಅಥವಾ ಚಿತ್ರ ರೂಪದಲ್ಲಿರುವ ಮಾಹಿತಿಗಳ ಸಂಗ್ರಹವೇ ಡ್ಯಾಶ್ ಆಗಿದೆ, ಫೈಲ್ ಆಗಿದೆ. ಕನ್ನಡದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಫೈಲುಗಳನ್ನು ಹೊಂದಿರುವ ವ್ಯವಸ್ಥೆಯೇ ಫೋಲ್ಡರ್. ಒಂದು ಫೋಲ್ಡರ್ನಲ್ಲಿ ಒಂದಕ್ಕಿಂತ ಹೆಚ್ಚು ಫೈಲ್ಗಳನ್ನು ಸೇವ್ ಮಾಡಿಡಬಹುದು. ವಿಂಡೋಸ್ ಮೇಲ್ತುದಿಯಲ್ಲಿರುವ ನೀಲಿ ಬಣ್ಣದ ಬಾರನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ ಎ ಟೈಟಲ್ ಬಾರ್ ಅಂತ ಕರೀತಾರೆ. ಟೈಟಲ್ ಬಾರ್ನ ಬಲ ತುದಿಯಲ್ಲಿರುವ 3 ಬಟನ್ಗಳೆಂದರೆ ಮಿನಿಮೈಸ್ ಬರುತ್ತೆ, ಮ್ಯಾಕ್ಸಿಮೈಸ್ ಬರುತ್ತೆ, ಕ್ಲೋಸ್ ಬರುತ್ತೆ. ಈ ವಿಂಡೋಸ್ ಇದ್ದರೆ ಈ ಸೈಡಲ್ಲಿ 3 ಬಟನ್ಗಳಿರ್ತವೆ. ಒಂದು ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್. ಎಲ್ಲವೂ ಸರಿಯಾದ ಉತ್ತರ. ನಾವು ಉಪಯೋಗಿಸುತ್ತಿರುವ ಅಪ್ಲಿಕೇಶನ್ ವಿಂಡೋವಿನ ಬಟನ್ ಟಾಸ್ ಬಾರ್ನಲ್ಲಿ ಎದ್ದು ಕಾಣುತ್ತದೆ. ಇಂತಹ ವಿಂಡೋವನ್ನು ಹೀಗೆ ಕರೆಯುವರು. ಆಪ್ಷನ್ ಬಿ ಆಕ್ಟಿವ್ ವಿಂಡೋ ಅಂತ ಕರೀತಾರೆ. WTK ವಿಂಡೋಸ್ 2000 ನಲ್ಲಿ ಕಂಪ್ಯೂಟರ್ನ ಕಾನ್ಫಿಗರ್ ಮಾಡಲು ಸಿ ಕಂಟ್ರೋಲ್ ಪ್ಯಾನಲ್ ಅಂತ ಬಳಸ್ತಾರೆ. ವಿಂಡೋಸ್ 2000 ನಲ್ಲಿ ಕಂಪ್ಯೂಟರ್ನ ಕಾನ್ಫಿಗರ್ ಮಾಡಲು ಮತ್ತು ನಿಯಂತ್ರಿಸಲು ಇದು ಕೇಂದ್ರೀಯ ಸ್ಥಾನವಾಗಿದೆ ಅಂತ ಕಂಟ್ರೋಲ್ ಪ್ಯಾನಲ್. ವರ್ಡ್ ಪ್ರೋಗ್ರಾಮ್ ಡ್ಯಾಶ್ ತಂತ್ರಾಂಶದ ಕುಟುಂಬದ ಸದಸ್ಯ ಅಂತ. ವರ್ಡ್ ಪ್ರೋಗ್ರಾಮು ಮೈಕ್ರೋಸಾಫ್ಟ್ ಆಫೀಸ್ನ ತಂತ್ರಾಂಶದ ಕುಟುಂಬದ ಸದಸ್ಯ. ಮೈಕ್ರೋಸಾಫ್ಟ್ ಆಫೀಸ್ ಇದರಲ್ಲಿ MS ವರ್ಡ್ ಬರುತ್ತೆ, MS ಎಕ್ಸೆಲ್ ಬರುತ್ತೆ, MS ಪವರ್ ಪಾಯಿಂಟ್ ಬರುತ್ತೆ. ಮೈಕ್ರೋಸಾಫ್ಟ್ ಆಫೀಸ್ ತಂತ್ರಾಂಶ ಈ ಪ್ರೋಗ್ರಾಮ್ಗಳನ್ನು ಒಳಗೊಂಡಿದೆ. ವರ್ಡ್ ಮತ್ತು ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಮತ್ತು ಎಕ್ಸೆಸ್ ಇದೆ, ಔಟ್ಲುಕ್ ಇದೆ. ಎಲ್ಲವೂ ಸರಿಯಾದ ಉತ್ತರ ಆಗಿರ್ತದೆ. ಯಾವುದೇ ಪಠ್ಯ ಟೈಪ್ ಮಾಡಿರದ, ಹೊಸದಾಗಿ ತೆರೆದ ಅಥವಾ ಹೊಸದಾಗಿ ಸೃಷ್ಟಿಸಲಾದ, ಇನ್ನೂ ಹೆಸರು ನೀಡದ ಫೈಲ್ ತೆರೆದಿರುವ ಕಿಟಕಿಯಾದರೆ ಡ್ಯಾಶ್ ಎಂಬ ಹೆಸರಿಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡಾಕ್ಯುಮೆಂಟ್ 1 ಅಂತ. ಇದರಲ್ಲಿ ಪಠ್ಯ ದಸ್ತಾವೇಜುಗಳ ಸಂಸ್ಕರಣೆಗೆ ಪದೇ ಪದೇ ಬಳಸಬೇಕಾದ ಸಲಕರಣೆಗಳು ಪ್ರತಿಮೆಗಳ ರೂಪದಲ್ಲಿ ಕಾಣುತ್ತವೆ. ಆಪ್ಷನ್ ಬಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಇದರಲ್ಲಿ ಅಕ್ಷರಗಳ ಲಿಪಿ ರೂಪ, ಲಿಪಿ ವಿನ್ಯಾಸ, ಗಾತ್ರ ಆರಿಸಿಕೊಳ್ಳಲು ನೆರವಾಗುವ, ಅವುಗಳನ್ನು ದಪ್ಪ ಬೋಲ್ಡ್ ಮಾಡಲು, ಅಡ್ಡಗೆರೆ ಎಳೆಯಲು, ಸಾಲುಗಳ ಜೋಡಣೆ ಇತ್ಯಾದಿಗಳನ್ನು ನಿರ್ಧರಿಸಲು ನೆರವಾಗುವ ಗುಂಡಿಗಳಿವೆ ಅಂತ ಹೇಳಿದ್ದಾರೆ. ಷರತ್ತು ಸಿ ಸವಿನ್ಯಾಸ ಪಟ್ಟಿ. ಡಾಕ್ಯುಮೆಂಟ್ನಲ್ಲಿ ಸ್ಪೆಲ್ಲಿಂಗ್ ತಪ್ಪುಗಳನ್ನು ತಾನೇ ಸರಿಪಡಿಸುವ ಆದೇಶ ಇದಾಗಿದೆ. ಆಟೋ ಕರೆಕ್ಟ್. ನೀವು ತಪ್ಪಾಗಿ ಬರೆದರೆ ಆಟೋ ಕರೆಕ್ಟು ಅದನ್ನು ಸರಿಯಾಗಿ ತೋರಿಸುತ್ತದೆ. ಅಕ್ಷರಗಳನ್ನು ಮತ್ತಷ್ಟು ದಪ್ಪಗೆ ಫೋಕಸ್ ಮಾಡಬಲ್ಲ ಒಂದು ರೀತಿಯ ಫಾಂಟ್ ಡಿ, ಬಿ ಮತ್ತು ಸಿ. ಕಂಟ್ರೋಲ್ ಬಿ ಹೊಡೆದ್ರೆ ಅಕ್ಷರ ಬೋಲ್ಡ್ ಆಗುತ್ತೆ, ಸಿ ಹೊಡೆದ್ರೂ ಕೂಡ ಬೋಲ್ಡ್ ಆಗುತ್ತೆ. ಸಮಾಚಾರಕ್ಕೆ ನಕಲುಗಳನ್ನು ಸೃಷ್ಟಿಸಿ ಅದನ್ನು ಮತ್ತೊಂದು ಪ್ರದೇಶದಲ್ಲಿ ಅಂಟಿಸುವುದು ಇದಾಗಿದೆ. ಆಪ್ಷನ್ ಬಿ ಕಾಪಿ ಮಾಡಬೇಕು ಮತ್ತು ಅದನ್ನು ಪೇಸ್ಟ್ ಕೂಡ ಮಾಡಬೇಕು. ಅಂಟಿಸಬೇಕಾದ್ರೆ ಕಾಪಿ ಮತ್ತು ಪೇಸ್ಟ್. ಕಾಪಿ ಮಾಡಿ ಆಮೇಲೆ ಅದನ್ನು ಪೇಸ್ಟ್ ಮಾಡಬೇಕು. ಸಮಾಚಾರವನ್ನು ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುವುದಕ್ಕೋಸ್ಕರ ತೆಗೆಯುವುದು. ಆಪ್ಷನ್ ಎ ಕಟ್ ಆಪ್ಷನ್ನ. ಸಮಾಚಾರದ ತೆರೆಯ ಮೇಲೆ ಫ್ಲ್ಯಾಶ್ನಂತೆ ಬೆಳಗುವ ಒಂದು ಸಣ್ಣ ಗೆರೆ. ಈ ಗೆರೆಯಿಂದ ನಾವು ಟೈಪ್ ಮಾಡಿದ ಸಮಾಚಾರ ತೆರೆಯ ಮೇಲಕ್ಕೆ ಸೇರಿಸಲಾಗುತ್ತದೆ. ಆಪ್ಷನ್ ಎ ಮತ್ತು ಬಿ ಕರ್ಸರ್ ಮತ್ತು ಇನ್ಸರ್ಷನ್ ಪಾಯಿಂಟ್.
ಆಫೀಸ್ ಅಪ್ಲಿಕೇಶನ್ನಲ್ಲಿ ಸೆಲ್ಫ್ ಚೆಕಿಂಗ್ ಪ್ರಕ್ರಿಯೆಗೋಸ್ಕರ ಕಂಪ್ಯೂಟರ್ ಆಪರೇಟರ್ ಸ್ಪಷ್ಟಿಸಿದ ಪದಗಳ ಪಟ್ಟಿ. ಆಪ್ಷನ್ ಸಿ ಕಸ್ಟಮ್ ಡಿಕ್ಷನರಿ. ಮುಂಚಿತವಾಗಿಯೇ ಕಂಪ್ಯೂಟರ್ನಲ್ಲಿ ಸಿದ್ಧ ಮಾಡಿಟ್ಟಿರುವ ಸಮಾಚಾರಕ್ಕೆ ಹೀಗೆನ್ನುತ್ತಾರೆ. ಆಪ್ಷನ್ ಸಿ ಡಿಫಾಲ್ಟ್ ಮೋಡ್ನಲ್ಲಿ ಇರ್ತದೆ ಅದು. ನಾವು ಸೆಟ್ಟಿಂಗಲ್ಲಿ ಚೇಂಜ್ ಮಾಡ್ಕೋಬೇಕು ನಮಗೇನು ಬೇಕು ಅದನ್ನು. ಸ್ಕ್ರೀನ್ ಮೇಲಿರುವ ಆದೇಶಗಳು, ಕಾರ್ಯಗಳು, ಫಂಕ್ಷನ್ಸ್ ಅಂತ ಕೇಳಿದರೆ ಆಪ್ಷನ್ ಸಿ ಮೆನು ಬಾರ್. ಒಂದು ವಿಂಡೋನಲ್ಲಾಗಲಿ ಪ್ರೋಗ್ರಾಮ್ನಲ್ಲಾಗಲಿ ಲಭ್ಯವಾಗುವ ಬಗೆಯ ಆಪ್ಷನ್ಸ್ ಹೊಂದಿರುವ ಪಟ್ಟಿ. ಆಪ್ಷನ್ಸ್ ಬಿ ಮೆನು ಬಾರ್. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಮಾಚಾರ ಅಥವಾ ರೇಖಾಚಿತ್ರಗಳನ್ನು ಕಳಿಸುವುದು. ಸಿ ಮೂವ್ ಮಾಡೋದಂತಾರೆ. ವಿಂಡೋನಲ್ಲಿರುವ ಸ್ಕ್ರೀನನ್ನು ಒಂದು ಗೋಲಿಯಷ್ಟು ಗಾತ್ರಕ್ಕೆ ಕುಗ್ಗಿಸಲ್ಪಡುವ ಪ್ರಕ್ರಿಯೆ. ಬಿ ಮಿನಿಮೈಸ್. ಕಂಪ್ಯೂಟರ್ ಹಿಂದಿನ ಬಾಹ್ಯ ಪರಿಕರಗಳನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲು ಉಪಯೋಗಿಸುವ ಸಾಕೆಟ್. ಎ ಪೋರ್ಟ್. ಸಮಾಚಾರವನ್ನು ಕಂಪ್ಯೂಟರ್ನೊಳಗೆ ತಾತ್ಕಾಲಿಕ ಮೆಮೊರಿಯಿಂದ ಶಾಶ್ವತ ಮೆಮೊರಿಯೊಳಕ್ಕೆ ದಾಖಲಿಸುವ ಆದೇಶ. ಆಪ್ಷನ್ ಎ ಸೇವ್ ಅಂತ. ವಿವಿಧ ದತ್ತಾಂಶಗಳನ್ನು ಪ್ರತಿನಿಧಿಸುವ ಚಿತ್ರಗಳು, ಚಿತ್ರಪಟಗಳು ಮತ್ತು ಅಖಂಡ ಅಥವಾ ಅವಿಚ್ಛಿನ್ನ ದತ್ತಾಂಶವನ್ನು ಪ್ರತಿನಿಧಿಸುವುದು ಇದಾಗಿದೆ. ಆಪ್ಷನ್ ಡಿ ಎಲ್ಲವೂ. ನಕ್ಷೆಗಳು, ರೇಖಾನಕ್ಷೆಗಳು, ಚಿತ್ರಪಟ. ಎಕ್ಸೆಲ್ನಲ್ಲಿ ಲಭ್ಯವಿರುವ ಒಟ್ಟು ನಕ್ಷೆಗಳು 14. ಈ ಬಗೆಯ ನಕ್ಷೆಯಲ್ಲಿ ಒಂದೊಂದು ದತ್ತಾಂಶ ಮೌಲ್ಯವು ಒಂದೊಂದು ಆಯತಾಕಾರದ ಕಂಬದಾಕೃತಿಯ ಕಾಲಮ್ ಅಥವಾ ಲಂಬ ಸಾಲಿನ ರೂಪದಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ. ಆಪ್ಷನ್ ಬಿ ಕಾಲಮ್ ನಕ್ಷೆಗಳು. ಈ ಬಗೆಯ ನಕ್ಷೆಯಲ್ಲಿ ಒಂದೊಂದು ದತ್ತಾಂಶ ಮೌಲ್ಯವನ್ನು ಪ್ರತಿನಿಧಿಸುವ ಕಂಬಗಳು ಅಡ್ಡವಾಗಿರುತ್ತವೆ. ಆಪ್ಷನ್ ಬಿ ಬಾರ್ ನಕ್ಷೆಗಳು. ಅವಿಚ್ಛಿನ್ನ ಅಥವಾ ಅಖಂಡ ದತ್ತಾಂಶವನ್ನು ಪ್ರತಿನಿಧಿಸಲು ಈ ಬಗೆಯ ನಕ್ಷೆಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದರಲ್ಲಿ ದತ್ತಾಂಶಗಳ ಏರಿಳಿಕೆಗಳನ್ನು ರೇಖೆಗಳ ಮೂಲಕ ಪ್ರತಿಬಿಂಬಿಸಲಾಗುತ್ತದೆ. ಆಪ್ಷನ್ ಸಿ ರೇಖಾನಕ್ಷೆಗಳು. ಈ ನಕ್ಷೆಯಲ್ಲಿ ದತ್ತಾಂಶದ ಪ್ರತಿಯೊಂದು ಅಂಶವೂ ಒಂದು ಬಿಂದುವಿನ ರೂಪದಲ್ಲಿ ಪ್ರತಿನಿಧಿತವಾಗಿರುತ್ತದೆ. ಎರಡು ಅಕ್ಷಗಳ ಮಧ್ಯೆ ಚದುರಿದ ಹಲವಾರು ಬಿಂದುಗಳ ರೂಪದಲ್ಲಿ ಈ ನಕ್ಷೆ ಕಾಣುತ್ತದೆ. ಆಪ್ಷನ್ ಸರಿಯಾದ ಉತ್ತರ ಸಿ ಎ ಮತ್ತು ಬಿ XY ನಕ್ಷೆಗಳು ಮತ್ತು ಚದುರಿದ ಬಿಂದುಗಳ ನಕ್ಷೆಗಳು. ಇದು ಎಕ್ಸೆಲ್ನಲ್ಲಿ ಬಳಸುವ ನಕ್ಷೆಯಾಗಿದೆ. ರಾಡಾರ್ ನಕ್ಷೆ, ಕಾಲಮ್ ನಕ್ಷೆ, ಗುಳ್ಳೆ ನಕ್ಷೆ ಈ ಮೇಲಿನ ಎಲ್ಲವೂ ಸರಿಯಾಗಿವೆ. ಇದು ನಕ್ಷೆಯ ಒಂದು ವಿಧವಾಗಿದೆ. ಸ್ತಂಭ ನಕ್ಷೆ, ಸೇರು ನಕ್ಷೆ, ಬಾರ್ ನಕ್ಷೆ ಈ ಮೇಲಿನ ಎಲ್ಲವೂ ಸರಿಯಾಗಿವೆ. ಎಕ್ಸೆಲ್ನಲ್ಲಿ ರೂಪುಗೊಂಡ ಪ್ರತಿಯೊಂದು ವಿಧದ ನಕ್ಷೆಗಳು ಡ್ಯಾಶ್ ಘಟಕಾಂಶಗಳನ್ನು ಅಥವಾ ಭಾಗಗಳನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಡಿ 4. ಇದು ನಕ್ಷೆಯಲ್ಲಿ ಅಡ್ಡವಾದ ಅಕ್ಷ ಎಕ್ಸ್ ಅಕ್ಷ ಎಂದು ಕರೆಯುವರು. ಇದನ್ನು ಹೀಗೆಂದು ಕೂಡ ಕರೆಯುತ್ತಾರೆ. ಆಪ್ಷನ್ ಎ ವರ್ಗ ಅಕ್ಷ ಅಂತ. ಪವರ್ ಪಾಯಿಂಟ್ ಸ್ಲೈಡುಗಳ ಮುದ್ರಿತ ಬಿಂಬಗಳನ್ನು ಒಳಗೊಂಡಿರುವ ಪೇಪರ್ ಹಾಳೆಗಳನ್ನು ಹೀಗೆನ್ನುತ್ತಾರೆ. ಎ ಕರಪತ್ರ. ಸ್ಲೈಡುಗಳಿಗೆ ಇದನ್ನು ಸೇರಿಸಬಹುದು. ಕ್ಲಿಪ್ಆರ್ಟ್ ಸೇರಿಸಬಹುದು. ಚಿತ್ರಗಳು, ಇತರ ವಸ್ತುಗಳು. ಸರಿಯಾದ ಉತ್ತರ ಎಲ್ಲವೂ. ಮೈಕ್ರೋಸಾಫ್ಟ್ ಆಫೀಸ್ ತಂತ್ರಾಂಶದಲ್ಲಿ ಅಡಕವಾಗಿರುವ ನೂರಾರು ಸಿದ್ಧ ಚಿತ್ರಗಳ ಸಂಗ್ರಹ ಇದಾಗಿದೆ. ಆಪ್ಷನ್ ಎ ಕ್ಲಿಪ್ಆರ್ಟ್. ಸ್ಲೈಡ್ಗೆ ಸೇರಿಸಲಾದ ಯಾವುದೇ ಚಿತ್ರವನ್ನು ನಾವು ಕ್ಲಿಕ್ ಮಾಡಿದಾಗ ಅದರ ಸುತ್ತ ಸಣ್ಣ ಚುಕ್ಕೆಗಳು ಅಥವಾ ವ್ಯಕ್ತಿಗಳ ಹಾಗೆ ಕಾಣುವ ರಚನೆಗೆ ಹೀಗೆನ್ನುತ್ತಾರೆ. ಆಪ್ಷನ್ ಬಿ ಹಿಳಿಕೆಗಳು. ಪವರ್
ಪವರ್ ಪಾಯಿಂಟ್ನಲ್ಲಿಯೇ ಲಭ್ಯವಿರುವ ಚಿತ್ರ ನಿರ್ಮಾಣ ಸಲಕರಣೆಗಳನ್ನು ಬಳಸಿಕೊಂಡು ಸೃಷ್ಟಿಸಲಾದ ಚಿತ್ರಗಳು ರೇಖಾಚಿತ್ರ. ಪವರ್ ಪಾಯಿಂಟ್ನಲ್ಲಿ ಹಿಡಿಕೆಗಳಲ್ಲಿ ಎಷ್ಟು ವಿಧಗಳಿವೆ? ಆಪ್ಷನ್ ಸಿ 3 ವಿಧಗಳಿವೆ. ಇವು ಹೆಚ್ಚು ಬಳಕೆದಾರ ಸ್ನೇಹಿ ಕೋಷ್ಟಕಗಳು. ಇವುಗಳ ಮೂಲಕ ಬಳಕೆದಾರರು ದತ್ತಾಂಶಗಳನ್ನು ಸುಲಭವಾಗಿ ತುಂಬಬಹುದು, ತಿದ್ದುಪಡಿ ಮಾಡಬಹುದು ಮತ್ತು ವೀಕ್ಷಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಬಿ ಫಾರ್ಮುಗಳು. ಒಂದು ನಿರ್ದಿಷ್ಟ ದತ್ತಾಂಶವನ್ನು ದತ್ತ ಆಧಾರದಲ್ಲಿ ಶೋಧಿಸಿ ತೆಗೆಯಲು ಇವುಗಳನ್ನು ಉಪಯೋಗಿಸಲಾಗುತ್ತದೆ. ಆಪ್ಷನ್ ಸಿ ಪ್ರಶ್ನೆಗಳನ್ನು ಆಧರಿಸಿ ಶೋಧಿಸಿ ಕ್ರೋಢೀಕರಿಸಿದ ದತ್ತಾಂಶ ಅಥವಾ ಮಾಹಿತಿಗಳನ್ನು ದತ್ತ ಆಧಾರ ಕಂಪ್ಯೂಟರ್ ಪರದೆಯ ಮೇಲೆ ಪ್ರದರ್ಶಿಸುವ ಅಥವಾ ಪೇಪರ್ ಮೇಲೆ ಮುದ್ರಿಸುವ ರೂಪ ಇದು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವರದಿಗಳು. ಅಂತರ್ಜಾಲದ ಮೂಲಕ ದತ್ತಾಂಶಗಳ ವೀಕ್ಷಣೆ ಮತ್ತು ಪರಿಷ್ಕರಣೆ ಸಾಧ್ಯವಾಗುವಂತೆ ಮಾಡುವ ದತ್ತಾಂಶ ಪ್ರವೇಶ ಪುಟಗಳನ್ನು ರೂಪಿಸಲು ಇವುಗಳನ್ನು ಬಳಸಲಾಗುತ್ತದೆ. ಆಪ್ಷನ್ ಸಿ ಪುಟಗಳು, ಪೇಜಸ್ ಅಂತಾರೆ. ಅಂತರ್ಜಾಲ ಉಗಮವಾದ ವರ್ಷ ಯಾವುದು ಅಂತ? ಸರಿಯಾದ ಉತ್ತರ 1969. ಅಂತರ್ಜಾಲದ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ ದೇಶ ಇದಾಗಿದೆ. ಆಪ್ಷನ್ ಬಿ ಅಮೆರಿಕ ದೇಶ. ಅಮೆರಿಕದ ರಕ್ಷಣಾ ಇಲಾಖೆಯು ತನ್ನ ಯಾವ ಯೋಜನೆಗಾಗಿ ಅಂತರ್ಜಾಲದ ಪರಿಕಲ್ಪನೆಯನ್ನು ಹುಟ್ಟುಹಾಕಿತು? ಆಪ್ಷನ್ ಎ ARPA. ಒಂದಕ್ಕಿಂತ ಹೆಚ್ಚು ಗಣಕಯಂತ್ರಗಳನ್ನು ಒಂದು ಗೊತ್ತಾದ ನಿಯಮದಲ್ಲಿ ಜೋಡಿಸುವ ವ್ಯವಸ್ಥೆಗೆ ಹೀಗೆನ್ನುತ್ತಾರೆ? ಗಣಕಯಂತ್ರ ಜಾಲ. HTTPಯ ವಿಸ್ತೃತ ರೂಪ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಇದು ಮಾಹಿತಿ ರವಾನೆಯ ಶಿಷ್ಟ ಕ್ರಮವಾಗಿದೆ. ಇದರ ಸಹಾಯದಿಂದ ಬೇಕಾದ ಜಾಲ ಪುಟಗಳನ್ನು ಪ್ರಪಂಚದ ವ್ಯಾಪಿ ಜಾಲದಲ್ಲಿ ಕಳುಹಿಸಿರುವ ವೆಬ್ಸೈಟ್ನಿಂದ ಹುಡುಕಿಕೊಂಡು ಗಣಕಯಂತ್ರದ ಪರದೆಯ ಮೇಲೆ ಮೂಡಿಸುತ್ತದೆ. ಎ ಪ್ರೋಟೋಕಾಲ್. ಪ್ರಪಂಚದ ವ್ಯಾಪಿ ಜಾಲದ ಪರಿಕಲ್ಪನೆಯನ್ನು ಮೂಡಿಸಿದವರು ಟಿಮ್ ಬರ್ನರ್ಸ್-ಲೀ ಅಂತ. ಆಪ್ಷನ್ ಸಿ. ಇದು ಪ್ರೋಟೋಕಾಲ್ನ ಮುಖ್ಯ ಸಂಗತಿಯಾಗಿದೆ. ಆಪ್ಷನ್ ಡಿ ಎಲ್ಲವೂ. ಬ್ರೌಸರ್ಗಳಿಗೆ ಸಲ್ಲಿಸುವ ಬೇಡಿಕೆಗಳು, ಸರ್ವರ್ಗಳಿಂದ ಪ್ರತಿಯಾಗಿ ಬ್ರೌಸರ್ಗಳಿಗೆ ಕೊಡಬೇಕಾದ ಉತ್ತರಗಳು. HTTPಯು ಮಾಹಿತಿ ರವಾನೆಯಲ್ಲಿ ಮತ್ತು ಪೂರೈಕೆಗಳನ್ನು ಸಮರ್ಪಕವಾಗಿ ಮಾಡುವ ಪ್ರೋಟೋಕಾಲ್ ಆಗಿದೆ. HTMLನ ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. 2 ಅಥವಾ ಅದಕ್ಕೂ ಹೆಚ್ಚಿನ ಲ್ಯಾನ್ಗಳನ್ನು ಒಂದು ವಿಶಾಲ ಭೂಗೋಳ ವೈಶಾಲ್ಯತೆಯಲ್ಲಿ ಜೋಡಣೆ ಮಾಡಿದಾಗ ಅದನ್ನು ಹೀಗೆಂದು ಪರಿಗಣಿಸುತ್ತಾರೆ: ವ್ಯಾನ್ ಅಂತ. ವೈಡ್ ಏರಿಯಾ ನೆಟ್ವರ್ಕ್. ಕಂಪ್ಯೂಟರ್ನೊಳಗಿನ ಸಮಾಚಾರಕ್ಕೆ ಹಾನಿಯುಂಟು ಮಾಡುವ ವ್ಯವಸ್ಥೆ ಇದಾಗಿದೆ. ವೈರಸ್ ಆಗಿದೆ. ಇದಕ್ಕಾಗಿ ಆಂಟಿವೈರಸ್ ಅನ್ನು ಬಳಕೆ ಮಾಡ್ತಾರೆ. ಆಂಟಿವೈರಸ್. ಲ್ಯಾನ್ಗಳಲ್ಲಿ 2 ಕಂಪ್ಯೂಟರ್ಗಳ ನಡುವೆ ಜೋಡಣೆ ಮಾಡುವ ದಾರಿ. ಈ ದಾರಿ ಎಷ್ಟು ಅಗಲವಿದ್ದರೆ ಅಷ್ಟು ವೇಗವಾಗಿ ಸುದ್ದಿ ಪ್ರಯಾಣಿಸಬಹುದು. ಸರಿಯಾದ ಉತ್ತರ ಎ ಬಸ್ ಅಂತ. ಇದು 2 ಲ್ಯಾನ್ಗಳನ್ನು ಜೋಡಣೆ ಮಾಡಿ ಸುದ್ದಿಯ ದಿಕ್ಕನ್ನು ನಿಯಂತ್ರಿಸುವ ಪರಿಕರ. ಆಪ್ಷನ್ ಬಿ ಬ್ರಿಡ್ಜ್. ಇದು ಈ ಡೈರಿಯಲ್ಲಿ ಹಾಗೂ ಇಂಟರ್ನೆಟ್ ಟರ್ಮ್ಗಳಲ್ಲಿ ಉಪಯೋಗಿಸಲ್ಪಡುವ ತಾಂತ್ರಿಕ ಪದಗಳ ವಿವರಣೆಯನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಬಿ ಗ್ಲಾಸರಿ. ಇದು ಟೆಕ್ಸ್ಟ್ ಶಬ್ದ ಮತ್ತು ಇಮೇಜುಗಳ ತರಂಗಗಳನ್ನು ಪ್ರಕಟಿಸುವ ವ್ಯವಸ್ಥೆ. ಇದು ಉತ್ತಮ ಗುಣಮಟ್ಟದ ಟೆಲಿಫೋನ್ ಲೈನ್ಗಳ ಮೂಲಕ ಪ್ರಸಾರವಾಗುತ್ತದೆ. ಆಪ್ಷನ್ ಬಿ ಅನಲಾಗ್ ಡೇಟಾ. ಇಂಟರ್ನೆಟ್ನ ಹೊಸ ಗ್ರಾಹಕರಿಗೆ ಹೀಗೆನ್ನುತ್ತಾರೆ: ನ್ಯೂಬಿ ಅಂತ ಕರೀತಾರೆ. ಇದು ಸ್ಪೆಸಿಫಿಕ್ ಟಾಪಿಕ್ಗಳಿಗೆ ಸಂಬಂಧಿಸಿದ ಇಂಟರ್ನೆಟ್
ಚರ್ಚೆಗಳ ಒಂದು ಲೇಖನಗಳನ್ನು ಓದಬಹುದು. ಆಪ್ಷನ್ ಬಿ ನ್ಯೂಸ್ ಗ್ರೂಪ್. ನ್ಯೂಸ್ ಗ್ರೂಪ್ನ ನೆಟ್ವರ್ಕ್ ಅನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಬಿ ಯೂಸ್ ನೆಟ್ ಅಂತ. ಇದು ನ್ಯೂಸ್ ಗ್ರೂಪ್ಗಳಿಗೆ ಲೇಖನಗಳನ್ನು ಕಳುಹಿಸಲು ಹಾಗೂ ಓದಲು ಸಹಕಾರಿಯಾಗುವ ಸಾಫ್ಟ್ವೇರ್ ನ್ಯೂಸ್ ರೀಡರ್ ಆಗಿದೆ. ಇದು ನ್ಯೂಸ್ ಗ್ರೂಪ್ಗಳಿಗೆ ಕಳುಹಿಸಲಾದ ಲೇಖನಗಳನ್ನು ವಿನಿಮಯ ಮಾಡುವ ಸರ್ವರ್. ಅವಧಿ ಮುಗಿದ ಮೆಸೇಜ್ಗಳನ್ನು ಸರ್ವರ್ನಿಂದ ತೆಗೆದುಹಾಕಲಾಗುತ್ತದೆ. ಆಪ್ಷನ್ ಬಿ ನ್ಯೂಸ್ ಸರ್ವರ್. ಇದು ಪ್ರಸ್ತುತ ಇಂಟರ್ನೆಟ್ ಅಥವಾ ರಿಮೋಟ್ ವ್ಯವಸ್ಥೆಗೆ ಸಂಪರ್ಕವಿಲ್ಲದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಫ್ಲೈನ್. ವ್ಯಾನ್ನಲ್ಲಿ ಮಾಹಿತಿ ವಿನಿಮಯ ವೇಗ ಲ್ಯಾನ್ಗಿಂತ ಕಡಿಮೆಯಾಗಿರುತ್ತದೆ. ಲ್ಯಾನ್ನಲ್ಲಿ ಭೌಗೋಳಿಕ ಕಾರ್ಯವ್ಯಾಪಿ ಸೀಮಿತವಾಗಿದೆ ಮತ್ತು ಸಣ್ಣದಾಗಿದೆ. ಆಪ್ಷನ್ ಎ ಮತ್ತು ಬಿ. ನಮ್ಮ ಕಂಪ್ಯೂಟರ್ ಮೂಲಕ ಅಂತರ್ಜಾಲದ ಜೊತೆ ಸಂಪರ್ಕ ಸಾಧಿಸುವ ಮುಖ್ಯ ವಿಧಾನ ಇದಾಗಿದೆ. ಆಪ್ಷನ್ ಎ ಮತ್ತು ಬಿ. ಡಯಲ್ ಆಪ್ ಸಂಪರ್ಕ ವಿಧಾನ, ಬ್ರಾಡ್ಬ್ಯಾಂಡ್ ಸಂಪರ್ಕ ವಿಧಾನ. ಡಯಲ್ ಅಪ್ ನೆಟ್ವರ್ಕಿಂಗ್ ಮಾಹಿತಿ ವಿನಿಮಯದ ವೇಗ ಗರಿಷ್ಠ ವೇಗ ಕೇಳಿದರೆ 56 kbps ಇದೆ. ಕಿಲೋಬೈಟ್ಸ್ ಪರ್ ಸೆಕೆಂಡ್ ಅಂತ. kbps. mbps ಅಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅಂತ. ಮೆಗಾಬೈಟ್ mbps. ಆಮೇಲೆ gbps ಬರುತ್ತೆ, ಗಿಗಾಬೈಟ್ಸ್ ಪರ್ ಸೆಕೆಂಡ್ ಅಂತ. ಇದೊಂದು ಜನಪ್ರಿಯ ಅಂತರ್ಜಾಲ ಸೇವಾ ಸಂಸ್ಥೆಯಾಗಿದೆ. BSNL ತಮ್ಮಲ್ಲಿ ಅಂತರ್ಜಾಲ ಖಾತೆ ತೆರೆಯುವ ಪ್ರತಿ ಬಳಕೆದಾರರಿಗೂ ISP ಸಂಸ್ಥೆಗಳು ಇವುಗಳನ್ನು ನೀಡುತ್ತವೆ. ಇವು ಅಂತರ್ಜಾಲ ಸಂಪರ್ಕಕ್ಕೆ ಅತ್ಯಗತ್ಯ ಮಾಹಿತಿಗಳಾಗಿವೆ. ಆಪ್ಷನ್ ಡಿ ಎಲ್ಲವೂ. ಬಳಕೆದಾರನ ಹೆಸರು ಯೂಸರ್ ನೇಮ್ ಅಂತ. ರಹಸ್ಯ ಸಂಕೇತ ಪದ ಪಾಸ್ವರ್ಡ್, ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರ್. ಇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ವಿಂಡೋಸ್ನ ಪಟ್ಟಿಯಲ್ಲಿ ನಾವು ಭೇಟಿ ನೀಡಿದ ಜಾಲತಾಣಗಳ ಹೆಸರುಗಳನ್ನು ಪ್ರದರ್ಶಿಸುತ್ತದೆ. ಹಿಸ್ಟ್ರಿ. ನಾವು ಇಂಟರ್ನೆಟ್ಟಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ಅದು ಹಿಸ್ಟ್ರಿಯಲ್ಲಿ ಇರುತ್ತೆ. ಇಂಟರ್ನೆಟ್ನಲ್ಲಿ ವೆಬ್ ಸೈಟ್ ಅಡ್ರೆಸ್ಸನ್ನು ಟೈಪ್ ಮಾಡುವ ಪಟ್ಟಿ ಇದಾಗಿದೆ. ಅಡ್ರೆಸ್ ಬಾರ್, ಲೊಕೇಶನ್ ಫೀಲ್ಡ್. ಎ ಮತ್ತು ಬಿ. ಈಗ ವಿಮಾನ ಪ್ರಯಾಣದ ಮುಂಗಡ ಟಿಕೆಟನ್ನು ಹೀಗೆ ಕಾಯ್ದಿರಿಸಬಹುದು. ಕಂಪ್ಯೂಟರ್ ಸಿಸ್ಟಮ್ ಮೂಲಕ. ಯಾಹೂ ಮತ್ತು ಗೂಗಲ್ ಇದಕ್ಕೆ ಉದಾಹರಣೆಯಾಗಿವೆ. ಇವು ಸರ್ಚ್ ಇಂಜಿನ್ಗಳಾಗಿವೆ. ಒಂದು ಕಂಪನಿಯೊಳಗೆ ನೆಟ್ವರ್ಕ್ ಅನ್ನು ಇದು ನಿರ್ವಹಿಸುತ್ತದೆ. ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. USENEN ಯೂಸ್ ನೆನ್ ಅಂತರ್ಜಾಲದ ಸೇವೆಯಾಗಿದೆ. ಬುಲೆಟಿನ್ ಬೋರ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.